ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನಿರೋದು ಕೇವಲ 2 ದಿನ ಮಾತ್ರ. ಈ 2 ದಿನದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಹಣೆ ಬರಹ ನಿರ್ಧಾರ ಆಗಲಿದೆ. 110 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳು ಈಗ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲರ ಮನಸ್ಸಲ್ಲಿ ಇರೋದೊಂದೇ, ದೇವ್ರೆ ನಾನೇ ಗೆಲ್ಲೋ ಹಾಗೆ ಮಾಡಪ್ಪ ಅಂತ. ಆದ್ರೆ ಬಿಗ್ ಬಾಸ್ ನ ಗೆಲುವು ಸೋಲು ಅನ್ನೋದು ಲಕ್ಕಿ ಡ್ರಾ ಇದ್ದಂತಲ್ವಾ. ಗೆಲುವು ನನ್ನದಾಗ್ಲಿ ಅಂದ ಮಾತ್ರಕ್ಕೆ ಗೆಲುವು ಅವರ ಪಾಲಾಗಲ್ಲ. ಯಾಕಂದ್ರೆ ಬಿಗ್ ಬಾಸ್ ಗೆಲ್ಲಬೇಕು ಅಂದ್ರೆ 100 ದಿನದ ಶ್ರಮ ಇರಬೇಕು. 100 ದಿನಗಳ ಕಾಲ ಜನರನ್ನ ರಂಜಿಸಿರಬೇಕು. ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಇವರೇ ರಿಯಲ್ ಬಿಗ್ ಬಾಸ್ ವಿನ್ನರ್ ಅನ್ನಿಸ್ಬೇಕು. ಆಗ ಮಾತ್ರ ಬಿಗ್ ಬಾಸ್ ಕಿರೀಟ ಮುಡಿಗೇರೋದು. ಬಿಗ್ ಬಾಸ್ ಫಿನಾಲೆಗೆ ಒಂದಿನ ಇರುವಾಗ ಎಲ್ಲಾ ಸ್ಪರ್ಧಿಗಳ ಪ್ರಚಾರ ಕೂಡ ಜೋರಾಗಿದೆ. ಇಷ್ಟು ವರ್ಷ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ತಮಗಿಷ್ಟವಾದ ಸ್ಪರ್ಧಿಗಳ ಪರ ಪ್ರಚಾರ ಮಾಡ್ತಾ ಇದ್ರು. ಒಂದಿಷ್ಟು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕ್ಯಾಂಪೇನ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಬಿಗ್ ಬಾಸ್ ಪ್ರಚಾರ ಅನ್ನೋದು ಎಲೆಕ್ಷನ್ ರೀತಿಯಾಗಿದೆ. ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳ ಪರ ರಸ್ತೆಗಿಳಿದು ಪ್ರಚಾರ ಮಾಡ್ತಿದ್ದಾರೆ. ಮನೆ ಮನೆಗೆ ಹೋಗಿ ನಮ್ಮ ಮಗನನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಸದ್ಯದ ಮಟ್ಟಿಗೆ ಗಿಲ್ಲಿ ಪರ ಪ್ರಚಾರದ ಅಬ್ಬರ ತುಂಬಾ ಜೋರಾಗಿದೆ. ಗಿಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹೈದ. ಹೀಗಾಗಿ ಮಂಡ್ಯದಲ್ಲಿರೋ ಗಿಲ್ಲಿ ಅಭಿಮಾನಿಗಳು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಬರೀ ಅಭಿಮಾನಿಗಳು ಮಾತ್ರ ಅಲ್ಲ, ಗಿಲ್ಲಿ ತಂದೆ ತಾಯಿ ಕೂಡ ಮನೆ ಮನೆಗೆ ಹೋಗಿ ನಮ್ಮ ಮಗನನ್ನ ಗೆಲ್ಲಿಸಿ ಅಂತ ಮನವಿ ಮಾಡ್ತಿದ್ದಾರೆ. ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಮಳವಳ್ಳಿಯ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರೇ ಗಿಲ್ಲಿ ಪರ ಪ್ರಚಾರ ಮಾಡಿದ್ದಾರೆ. ನಮ್ಮ ಮಳವಳ್ಳಿಯ ಗಿಲ್ಲಿಯನ್ನ ಗೆಲ್ಲಿಸಿ, ಎಲ್ರೂ ಗಿಲ್ಲಿಗೆ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ಹೊರಗಡೆ ಗಿಲ್ಲಿ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ. ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಫಸ್ಟ್ ಅನ್ಸುತ್ತೆ ಶಾಸಕರುಗಳೇ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯನ್ನ ಗೆಲ್ಲಿಸಿ ಅಂತ ಕೇಳ್ಕೊಂಡಿರೋದು. ಇದು ಊರಿನ ಮೇಲಿನ ಅಭಿಮಾನ. ನಮ್ಮ ಊರಿನ ಹುಡುಗ ಗೆಲ್ಲಲಿ ಅನ್ನೋ ಆಸೆ ಅಷ್ಟೇ. ಇನ್ನು ಅಶ್ವಿನಿ ಗೌಡ ಪರ ಕೂಡ ದೊಡ್ಡ ಪ್ರಚಾರ ನಡೀತಾ ಇದೆ. ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡವರು, ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ದೊಡ್ಡ ಹೆಸರು ಇಟ್ಕೊಂಡವರು. ಹೀಗಾಗಿ ಅಶ್ವಿನಿ ಪರ ಕೂಡ ದೊಡ್ಡ ಪ್ರಚಾರ ನಡೀತಾ ಇದೆ. ಕರವೇ ಸದಸ್ಯರೆಲ್ಲ ಅಶ್ವಿನಿ ಪರ ನಿಂತಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ. ಇನ್ನು ಕಾವ್ಯ ತಮ್ಮ ಕೂಡ ಬೀದಿಗಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ಹಲವು ಶಾಲೆಗಳಿಗೆ ಹೋಗಿ ಕಾವ್ಯ ಹೆಸರಿನ ಪೋಸ್ಟರ್ ಅಂಟಿಸಿ ನೋಟ್ಬುಕ್ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಈ ಮೂವರನ್ನ ಬಿಟ್ರೆ ಉಳಿದ ಮೂವರ ಪ್ರಚಾರದ ಭರಾಟೆ ಏನು ಅಷ್ಟು ಜೋರಾಗಿ ಕಾಣ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿರಬಹುದು ಬಿಟ್ರೆ ಗಿಲ್ಲಿ ಅಶ್ವಿನಿಯಂತೆ ಮನೆ ಮನೆ ಪ್ರಚಾರ ಏನು ನಡೀತಾ ಇಲ್ಲ. ಹಾಗಂತ ಧನುಷ್, ರಘು ಹಾಗೂ ರಕ್ಷಿತಾ ಪರ ಜನ ಇಲ್ಲ ಅನ್ಕೋಬೇಡಿ. ಹಾಗೇನಾದ್ರೂ ಆಗಿದ್ರೆ ಈ ಮೂವರು ಫಿನಾಲೆಗೆ ಬರ್ತಾ ಇರಲಿಲ್ಲ. ಆತ್ಮೀಯರೇ, ಗಿಲ್ಲಿಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಹಾಗೆ ಪ್ರತಿಯೊಬ್ಬರಿಗೂ ಅಭಿಮಾನಿಗಳಿದ್ದಾರೆ. ಅವರು ಹೇಳೋದೊಂದೇ, ಯಾರು ಏನೇ ಹೇಳಲಿ ನಮ್ಮ ನೆಚ್ಚಿನ ಕಂಟೆಸ್ಟೆಂಟೇ ಗೆಲ್ಲೋದು ಅಂತ. ಅದರಲ್ಲೂ ಅಶ್ವಿನಿ ಪರ ದೊಡ್ಡ ಪ್ರಚಾರ ಆಗ್ತಾ ಇದೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಈ ಬಾರಿ ಅಶ್ವಿನಿ ಬಿಗ್ ಬಾಸ್ ಮನೆಗೆ ಬಾರದೇ ಇದ್ದಿದ್ರೆ ಈ ಮಟ್ಟಿಗೆ ಹೈಪ್ ಸಿಗ್ತಾ ಇರಲಿಲ್ಲ. ಗಿಲ್ಲಿ ಈ ಮಟ್ಟಿಗೆ ಹೈಪ್ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೆ ಅಶ್ವಿನಿಯೂ ಕಾರಣ. ಅಶ್ವಿನಿ ಹೆಸರಲ್ಲಿ ಗಿಲ್ಲಿಗೆ ದೊಡ್ಡ ಹೈಪ್ ಸಿಕ್ಕಿತ್ತು. ಅಶ್ವಿನಿ ಹಾಗೂ ಗಿಲ್ಲಿ ಜುಗಲ್ಬಂದಿಯಲ್ಲಿ ಗಿಲ್ಲಿಗೆ ವರ ಆದ್ರೆ ಅಶ್ವಿನಿಗೆ ಶಾಪ ಆಗಿತ್ತು. ಜಗಳ ಮಾಡಿದ್ರೋ ಇನ್ನೊಂದೋ ಗೊತ್ತಿಲ್ಲ. ಆದ್ರೆ ಅಶ್ವಿನಿ ಅಬ್ಬರದ ಆಟ ಇಲ್ಲದೆ ಇದ್ದಿದ್ರೆ ಬಹುಶಃ ಈ ಬಾರಿ ಬಿಗ್ ಬಾಸ್ ಸಪ್ಪೆ ಅನ್ಸೋದಕ್ಕೆ ಶುರುವಾಗ್ತಾ ಇತ್ತು. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಿಕ್ ಇರ್ತಾ ಇರ್ಲಿಲ್ಲ ಬಿಡಿ. ಇದು ಬಿಗ್ ಬಾಸ್ ನೋಡಿದ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಆತ್ಮೀಯರೇ, ಅಶ್ವಿನಿಯವರ ಬಗ್ಗೆ ಒಂದು ವಿಷಯದಲ್ಲಿ ತುಂಬಾ ಹೆಮ್ಮೆ ಆಗುತ್ತೆ. ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗಿಂತ ಅಶ್ವಿನಿ ದೊಡ್ಡವರು. ರಾಶಿಕಾ, ಕಾವ್ಯ ಎಲ್ರಿಗಿಂತ ಅಶ್ವಿನಿ ತುಂಬಾ ದೊಡ್ಡವರು. ನೀವೆಲ್ಲ ನನ್ನ ಮಕ್ಕಳ ಏಜಿನವರು ಅಂತ ಅಶ್ವಿನಿಯವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೂ ಅವರು ಕೊಟ್ಟ ಠಕ್ಕರ್ ಬೇರೆ ಲೆವೆಲ್ ಇತ್ತು ಬಿಡಿ. ಟಾಸ್ಕ್ ಅಂತ ಬಂದ್ರೆ ಅಶ್ವಿನಿಯನ್ನ ಯಾರ ಕೈಯಲ್ಲೂ ಸೋಲಿಸೋದಕ್ಕೆ ಆಗ್ತಾ ಇರಲಿಲ್ಲ. ಫಿಸಿಕಲ್ ಟಾಸ್ಕೇ ಆಗಲಿ ಇನ್ಯಾವುದೇ ಟಾಸ್ಕ್ ಆಗಲಿ ಅಷ್ಟು ಈಸಿಯಾಗಿ ಸೋಲು ಒಪ್ಕೊಳ್ತಾ ಇರಲಿಲ್ಲ. ಅಶ್ವಿನಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ರಿಯಲ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ
ಎಲ್ಲೋ ಒಂದು ಕಡೆ ಅಶ್ವಿನಿಗೂ ದೊಡ್ಡ ಅವಕಾಶ ಇದೆ ಅನ್ನೋ ಮಾತಿದೆ. ಆದ್ರೆ ಈಗ ಹರಿದಾಡ್ತಾ ಇರೋ ಸುದ್ದಿ ನೋಡಿದ್ರೆ ಗಿಲ್ಲಿ ವಿನ್ನರ್, ರಕ್ಷಿತಾ ರನ್ನರ್ ಅಂತ ಬರ್ತಾ ಇದೆ. ಒಂದ್ ವೇಳೆ ಇದೇ ಸತ್ಯ ಆದ್ರೆ ನಿಜಕ್ಕೂ ಮೋಸ ಅಂತ ತುಂಬಾ ಜನ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ವಿನ್ನಿಂಗ್ ಪಟ್ಟ ಸಿಗದೇ ಇದ್ರು ರನ್ನರ ಪಟ್ಟಕ್ಕಂತೂ ಅಶ್ವಿನಿ ಅರ್ಹರು. ಅವರಿಗೆ ಈ ಸ್ಥಾನ ಸಿಗಲೇಬೇಕು ಅಂತ. ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳಿದ್ರು ಕೂಡ ಕೊನೆಯಲ್ಲಿ ಉಳ್ಕೊಳ್ಳೋದು ಇಬ್ರೇ. ಹೀಗಾಗಿ ಮೊದಲಿಗೆ ಹೋಗೋದು ಕಾವ್ಯ, ಬಳಿಕ ಧನುಷ್, ಆಮೇಲೆ ರಘು. ಹೀಗಾಗಿಯೇ ಈ ಮೂವರ ಬ್ಯಾಗ್ ಪ್ಯಾಕ್ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.